ಬಿಪಿಎಲ್ ಕಾರ್ಡ್ದಾರರಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗಲಿದೆ. ಬಿಪಿಎಲ್ ಆದಾಯದ ಮಿತಿ ಹೆಚ್ಚಿಸಲು ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಬಿಪಿಎಲ್ ಆದಾಯದ ಮಿತಿಯನ್ನ 3 ಲಕ್ಷಕ್ಕೆ ಏರಿಕೆ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಆಡಳಿತಾತ್ಮಕ ಸುಧಾರಣೆ ಆಯೋಗದ ಶಿಫಾರಸ್ಸಿಗೆ ಸದ್ಯ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಗ್ಯಾರಂಟಿ ಯೋಜನಾ ಸಮಿತಿ ಜೊತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸಭೆಯನ್ನ ನಡೆಸಿದ್ದಾರೆ. ಆದಾಯದ ಮಿತಿ ಹೆಚ್ಚಳ ಕ್ರಮ ಜರುಗಿಸುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಸಭೆ ನಡೆಸಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ದಾರರ ಆದಾಯದ ಮಿತಿ 1.20 ಲಕ್ಷ ಇದೆ. ಇದನ್ನ 3 ಲಕ್ಷಕ್ಕೆ ಏರಿಕೆ ಮಾಡಬಹುದು. ಆಯೋಗದಿಂದ ಇದೊಂದು ಶಿಫಾರಸನ್ನು ನೀಡಲಾಗಿತ್ತು. 3 ಲಕ್ಷಕ್ಕೆ ಏರಿಕೆ ಮಾಡಬಹುದು ಅನ್ನುವಂತಹ ಶಿಫಾರಸ್ಸಿದೆ. 3 ಲಕ್ಷಕ್ಕೆ ಏರಿಕೆ ಮಾಡಬಹುದಾ ಎಂಬುದರ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ. ಕೆಲ ಸಂಘಟನೆಗಳು ಕೂಡ ಆದಾಯದ ಮಿತಿಯನ್ನ ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರಂತೆ. ಇದೀಗ ಆದಾಯದ ಮಿತಿ ಏರಿಕೆಗೆ ಮುಂದಾಗುತ್ತಾ ಸರ್ಕಾರ ಅನ್ನೋದನ್ನ ನೋಡಬೇಕಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಶೀಘ್ರದಲ್ಲೇ ಬಿಪಿಎಲ್ ಆದಾಯದ ಮಿತಿ ಏನಿದೆ ಅದನ್ನ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಇದರಿಂದ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. 3 ಲಕ್ಷದ ಒಳಗೆ ಇರುವಂತಹ ಎಪಿಎಲ್ ಕಾರ್ಡ್ದಾರರಿಗೂ ಕೂಡ ಇದರಿಂದ ಅನುಕೂಲ ಆಗೋದು ಪಕ್ಕಾ ಅಂತಲೇ ಹೇಳಬಹುದು. ಎಪಿಎಲ್ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಇದು ಸಹಕಾರಿಯಾಗತ್ತೆ. ಹಾಗೇನೆ ಅರ್ಹರಿಗೆ ಪಡಿತರ ವಿತರಿಸಬಹುದು ಅನ್ನುವಂತಹ ನಿರ್ಧಾರದಿಂದಾಗಿ ಈ ಒಂದು ಚರ್ಚೆಯನ್ನು ನಡೆಸಲಾಗ್ತಾ ಇದೆ, ಚಿಂತನೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 1.20 ಕೋಟಿ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಈ ಮಧ್ಯೆ ಅನರ್ಹರು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಎನ್ನುವಂಥದ ಬಗ್ಗೆ ಚರ್ಚೆಯಾಗಿತ್ತು. ಪರಿಷ್ಕರಣೆ ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಅಕ್ರಮವಾಗಿ ಕಾರ್ಡ್ ಹೊಂದಿದವರ ಕಾರ್ಡ್ ಅನ್ನ ಹಿಂಪಡೆಯಲಾಗ್ತಾ ಇದೆ. ಈ ನಡುವೆ ಇದೀಗ ಆದಾಯದ ಮಿತಿಯನ್ನ ಹೆಚ್ಚು ಮಾಡೋದಕ್ಕೆ ಆಹಾರ ಸಚಿವರು ಚರ್ಚೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಈಗಾಗಲೇ ಒಂದು ಚರ್ಚೆ ನಡೀತಾ ಇದೆ. ಅನರ್ಹರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಎನ್ನುವಂಥದ್ದಿದೆ. ಈ ನಡುವೆ ಇದೀಗ ಆದಾಯ ಮಿತಿಯನ್ನ ಏರಿಕೆ ಮಾಡೋದಕ್ಕೆ ಕಾರಣ ಏನು ಭರತ್? ಈಗಾಗಲೇ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರ ಒಂದು 3 ರಿಂದ 4 ಲಕ್ಷ ಬಿಪಿಎಲ್ ಕಾರ್ಡ್ ಅನರ್ಹರು, ಅಂದರೆ ಅನರ್ಹರಾಗಿರೋರು ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಅಂತೇಳಿ ಅವರನ್ನು ಈಗಾಗಲೇ ಬಿಪಿಎಲ್ ಕಾರ್ಡ್ ಒಂದು ಪಟ್ಟಿಯಿಂದ ಅವ್ರನ್ನ ಕೂಡ ಈಗ ಕೈ ಬಿಡಲಾಗಿದೆ. ಈ ನಡುವೆ ಈಗ ಬಿಪಿಎಲ್ ಕಾರ್ಡ್ಗೆ ಒಂದು ಆದಾಯದ ಮಿತಿ ಏನಿತ್ತು, ಅಂದರೆ 1,20,000 ರೂಪಾಯಿ ಒಂದು ಆದಾಯದ ಮಿತಿ ಇತ್ತು. ಈ ಆದಾಯದ ಮಿತಿ ಒಳಗಡೆ ಇರೋರನ್ನ ಮಾತ್ರ ಬಿಪಿಎಲ್ ಕಾರ್ಡ್ದಾರನಾಗಿ ಸರ್ಕಾರ ಪರಿಗಣಿಸ್ತಾ ಇತ್ತು. ಈಗ ಈ ಆದಾಯದ ಮಿತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಆಡಳಿತಾತ್ಮಕ ಸುಧಾರಣಾ ಆಯೋಗ ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಜೊತೆಗೆ ಕೆಲವು ಸಂಘಟನೆಗಳು ಕೂಡ ಆಗ್ರಹ ಮಾಡಿದ್ರು, ಬಿಪಿಎಲ್ ಕಾರ್ಡ್ ಆದಾಯದ ಮಿತಿಯನ್ನು ಹೆಚ್ಚಳ ಮಾಡಿ ಅಂತೇಳಿ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಹೀಗಾಗಿ ಸದ್ಯ ಈಗ ಆಹಾರ ಸಚಿವರು ಕೂಡ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಯಾಕಂತೇಳಿದ್ರೆ ಇತ್ತೀಚೆಗಷ್ಟೇ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜೊತೆಲಿ ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆಯನ್ನು ಮಾಡಿದ ನಂತರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಜೊತೆ ಕೂಡ ಚರ್ಚೆ ನಡೆಸಿ ಆದಾಯದ ಮಿತಿಯನ್ನು ಹೆಚ್ಚಿಸೋದಕ್ಕೆ ಒಂದು ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಬಹುಶಃ 3 ಲಕ್ಷಕ್ಕೆ ಆದಾಯದ ಮಿತಿಯನ್ನು ಏರಿಕೆ ಮಾಡಿ ಸರ್ಕಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ 3 ಲಕ್ಷ ಏರಿಕೆ ಮಾಡಿದ್ರೆ ಏನು ಲಾಭ ಆಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅಂತ ನೋಡೋದಾದರೆ ಈಗಾಗಲೇ ಬಿಪಿಎಲ್ ಕಾರ್ಡನ್ನು ಸುಮಾರು 1,20,00,000ಕ್ಕೂ ಅಧಿಕ ಫಲಾನುಭವಿಗಳು ಹೊಂದಿದ್ದಾರೆ. ಒಂದು ವೇಳೆ 3 ಲಕ್ಷ ರೂಪಾಯಿಗೆ ಆದಾಯ ಏರಿಕೆಯನ್ನು ಮಾಡಿದ್ರೆ ಮತ್ತಷ್ಟು ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಈಗ ಎಕ್ಸಾಂಪಲ್ ಆದಾಯದ ಮಿತಿ 2 ಲಕ್ಷ, 2.5 ಲಕ್ಷ, 3 ಲಕ್ಷ ರೂಪಾಯಿ ಇಟ್ಕೊಂಡಿದ್ದವರು ಕೂಡ ಬಿಪಿಎಲ್ ಕಾರ್ಡ್ದಾರರಾಗಿ ಪರಿವರ್ತನೆ ಆಗ್ತಾರೆ. ಅಂದರೆ ಅವರು ಕೂಡ ಬಿಪಿಎಲ್ ಕಾರ್ಡ್ ಪಡೆಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾಗಿ ಇದು ಅನುಕೂಲ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಮತ್ತಷ್ಟು ಹೊರೆ ಕೂಡ ಆಗ್ಬೋದು. ಯಾಕಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ದಾರರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಅವರಿಗೆ ಒಂದು ಪಡಿತರ ಕೊಡಬೇಕಾಗಿರುವಂಥ ಜವಾಬ್ದಾರಿ ಕೂಡ ಸರ್ಕಾರಕ್ಕೆ ಆಗುತ್ತೆ. ಹಾಗಾಗಿ ಸರ್ಕಾರದ ಮೇಲೆ ಒಂದಿಷ್ಟು ಆರ್ಥಿಕ ಹೊರೆ ಆಗ್ಬೋದು. ಆದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅಥವಾ ಮಧ್ಯಮ ವರ್ಗದ ದೃಷ್ಟಿಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಒಂದಿಷ್ಟು ಅನುಕೂಲ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸದ್ಯ ಈಗ ಆಡಳಿತಾತ್ಮಕ ಸುಧಾರಣಾ ಆಯೋಗ ಶಿಫಾರಸು ಮಾಡಿದೆ. ಆಹಾರ ಇಲಾಖೆಯ ಸಚಿವರು ಕೂಡ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತಿಮ ಒಂದು ಅಂದರೆ ಅನುಮತಿಯನ್ನು ಪಡೆದು ಶೀಘ್ರದಲ್ಲೇ ಒಂದು ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಪ್ರೀತಿ ಭರತ್, ಈಗ 3 ಲಕ್ಷಕ್ಕೆ ಇದನ್ನು ಏರಿಕೆ ಮಾಡಿದ್ರೆ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದು ಸರ್ಕಾರಕ್ಕೆ ಹೊರೆ ಅಲ್ವಾ? ಖಂಡಿತವಾಗ್ಲೂ ಪ್ರೀತಿ, ಈಗಾಗಲೇ 1,20,00,000ಕ್ಕೂ ಅಧಿಕ ಜನ BPL ಕಾರ್ಡ್ದಾರರಿದ್ದಾರೆ. ಇದರಲ್ಲಿ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 3 ರಿಂದ 4 ಲಕ್ಷ BPL ಕಾರ್ಡ್
ಅನರ್ಹರು ಅಂದರೆ ಅವರೆಲ್ಲ ಈಗಾಗಲೇ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಸೊ ಈಗ 3 ಲಕ್ಷ ರೂಪಾಯಿಗೆ ಆದಾಯದ ಮಿತಿಯನ್ನು ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಎಕ್ಸಾಂಪಲ್ ಆದಾಯದ ಮಿತಿ 2 ಲಕ್ಷ, 2.5 ಲಕ್ಷ, 3 ಲಕ್ಷ ರೂಪಾಯಿವರೆಗೂ ಇದ್ರೂ ಕೂಡ ಇವರೆಲ್ಲರೂ ಕೂಡ ಈಗ BPL ಕಾರ್ಡ್ ಫಲಾನುಭವಿಗಳಾಗ್ತಾರೆ. ಹಾಗಾಗಿ ಸಹಜವಾಗಿ BPL ಕಾರ್ಡ್ದಾರರ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಖಂಡಿತವಾಗಿಯೂ ಆರ್ಥಿಕ ಹೊರೆ ಆಗೇ ಆಗುತ್ತೆ, ಒಂದು ಪಡಿತರ ಕೂಡ ಕೊಡಬೇಕಾಗಿರೋಂತಹ ಜವಾಬ್ದಾರಿ ಶುರುವಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಕೂಡ ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು, ಅಂದರೆ ಯಾವ ರೀತಿಯಾಗಿ ಇದನ್ನು ಸಾಧಕ ಬಾಧಕಗಳು ಇರುತ್ತೆ ಅನ್ನೋದನ್ನು ಕೂಡ ಮುಂದಿನ ಹಂತವಾಗಿ ಚರ್ಚೆಯನ್ನು ಮಾಡಿ ಹಂತವಾಗಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನಕ್ಕೆ ತಂದು ಸರ್ಕಾರ ಏನು ಹೇಳುತ್ತೆ ಅದರ ಮೇಲೆ ಕೂಡ ಕೆಲವೊಂದು ಮಾರ್ಗಸೂಚಿಗಳನ್ನು ಜಾರಿಗೆ ತಂದು ಅದರ ಅನ್ವಯದಲ್ಲಿ ಈ 3 ಲಕ್ಷ ರೂಪಾಯಿ ಆದಾಯ ಏರಿಕೆ ಮಾಡಿ ಅದರ ಜೊತೆಗೆ BPL ಕಾರ್ಡ್ ಫಲಾನುಭವಿಗಳಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಪ್ರೀತಿ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.